ಫ್ರೆಂಡ್ಸ್, ನಾವು ಮೊದಲನೇದಾಗಿ ಫಿಶ್ನ ನೀಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ ಒಂದು ಚಿಕ್ಕ ಬೌಲಲ್ಲಿ ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆ ಹಾಕೋಬೇಕು. ಅದರ ರಸಕ್ಕೆ ಸಾಲ್ಟನ್ನು ಹಾಕಿ ತೊಳೆದಿಟ್ಟಿರೋಂಥ ಫಿಶ್ನೆಲ್ಲ ನಾವು ಅದನ್ನು ಹಾಕೋಬೇಕು. ನಂತರ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಎಲೆಯನ್ನು ನಾವು ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಕಪ್ಪಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ನಂತರ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ನಾವೇನು ತೊಗೊಂಡಿದ್ದೀವಿ ಅಷ್ಟು ಐಟಮ್ಸ್ನ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ಮತ್ತು ಜೀರಿಗೆಯನ್ನು ಹಾಕಿ ನಾವು ಫ್ರೈ ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಆದ ನಂತರ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಕರಿಬೇವಿನ ಎಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇನ್ನೇನು ಲಾಸ್ಟಲ್ಲಿ ತೆಂಗಿನ ತುರಿನ ಹಾಕೋಬೇಕು. ಮುಂಚೆನೇ ಹಾಕ್ಕೊಂಡ್ರೆ ಇದು ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡಿ ಅದನ್ನು ಹಾರಕ್ಕೆ ಬಿಡೋಣ. ಒಂದು ಜಾರಿಗೆ ಚಕ್ಕೆ, ಲವಂಗ ಮತ್ತು 2 ಟೊಮ್ಯಾಟೊ ಹುಳಿ ಫ್ಲೇವರ್ಗೋಸ್ಕರ ಹಾಕ್ಕೊಂಡು ನಾವೇನು ಫ್ರೈ ಮಾಡಿ ಇಟ್ಟಿದ್ದಂತಹ ಮಸಾಲ ಜೊತೆಗೆ ಶುಂಠಿ, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ನೀರು ಹಾಕಿ ಸ್ವಲ್ಪ ನುಣ್ಣಗೆ ಮಸಾಲವನ್ನು ನಾವು ರುಬ್ಕೊಳ್ಬೇಕಾಗತ್ತೆ. ಒಂದು ಪಾತ್ರೆಯಲ್ಲಿ ನಾವು ಎಣ್ಣೆ, ಈರುಳ್ಳಿ, ಕರಿಬೇವಿನ ಎಲೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ರುಬ್ಬಿಟ್ಟಿರುವಂತಹ ಮಸಾಲನ ಕೂಡ ಪಾತ್ರೆಗೆ ಆ್ಯಡ್ ಮಾಡಿ ಒಂದು 2 ರೌಂಡಷ್ಟು ಕುದಿ ಬರಬೇಕದು. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಸಾಂಬಾರು ಪೌಡರು 3 to 4 ಸ್ಪೂನ್ ಹಾಕಿ ಮಿಕ್ಸ್ ಮಾಡೋಣ. ಸೊ ಬೇರೆ ಏನು ನಾನು ಪೌಡ್ರ್ ಹಾಕ್ತಾಯಿಲ್ಲ, ಸಾಂಬಾರು ಪುಡಿ ಮಾತ್ರ ಹಾಕ್ತಾಯಿದ್ದೀನಿ. ಇದು ಕುದಿ ಬಂದ ನಂತರ ನನಗೆ ಏನು ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ಬೇಕು, ಥಿಕ್ನೆಸ್ ಆಗಿರುತ್ತೋ ಅಥವಾ ತೆಳುವಾಗಬೇಕಾದ್ರೆ ಆ ಒಂದು ಫಾರ್ಮ್ಯಾಟಿಗೆ ನಾವು ನೀರನ್ನು ಹಾಕೋಬೇಕಾಗುತ್ತೆ. ನಿಮ್ಗೆ ಯಾವ ಹದದಲ್ಲಿ ಬೇಕು ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಳಿ. ಸೊ ನೀರು ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ ನೆನೆಸಿಟ್ಟಿರೋ ಮೀನನ್ನ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಅದನ್ನು ನೆನೆಸಿಟ್ಟಿರೋ ಮೀನನ್ನ ಈ ಕುದಿಯಂತಹ ಸಾಂಬಾರಿಗೆ ನಾವು ಹಾಕೋಬೇಕಾಗುತ್ತೆ. ಅದು ಚೆನ್ನಾಗಿ ಕುದಿಬೇಕು ಸಾಂಬಾರು ಫ್ರೆಂಡ್ಸ್. 30 ಮಿನಿಟ್ಸ್ ಕುದಿಲೇಬೇಕು. ಯಾಕಂದರೆ ಮೀನು ಹಾಕಿದ್ಮೇಲೆ ನಾವು ಕುದಿಸೋದಕ್ಕಾಗಲ್ಲ. ಸೊ ಇಲ್ಲೇ ಸಾಂಬಾರು ಚೆನ್ನಾಗಿ ಕುದ್ದಾದ ನಂತರ ನಾವು ಲಾಸ್ಟಲ್ಲಿ ಫಿಶ್ನ ಆ್ಯಡ್ ಮಾಡ್ಕೋಬೇಕು. ನಾವೇನು ತೊಳೆದು ಹುಣಸೆ ಹಣ್ಣಲ್ಲಿ ನೆನೆಸಿಟ್ಟಿದ್ವಿ ಆ ಫಿಶ್ನ ನಾವು ಸಾಂಬಾರು ಒಳಗಡೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹಾಕ್ಕೊಂಡು ಒಂದು 5 to 6 ನಿಮಿಷ ಅಷ್ಟೇ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಂತರ ಪ್ಲೇಟಿಗೆ ನಾವು ಬಿಸಿ ಬಿಸಿ ಮುದ್ದೆ, ಅನ್ನ ಜೊತೆಗೆ ಈ ಮೀನು ಸಾಂಬಾರನ್ನ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ನೀವೇ ನೋಡಿ, ಟ್ರೈ ಮಾಡಿ ನೋಡಿ. ಈ ರೆಸಿಪಿನ ನೀವು ಕೂಡ ಇಷ್ಟಪಡ್ತೀರಾ. ಆ್ಯಂಡ್ ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಬಟನ್ನ ಕೊಡಿ. ಥ್ಯಾಂಕ್ ಯು.